ಲೋಕಸಭಾ ಚುನಾವಣಾ ಹಿನ್ನೆಲೆ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಸೌಮ್ಯ ರೆಡ್ಡಿ ಅವರ ಚುನಾವಣಾ ಪ್ರಚಾರದ ವೇಳೆಯಲ್ಲಿ ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಚುನಾವಣಾ ರ್ಯಾಲಿ ನಡೆದಿತ್ತು. ಈ ಒಂದು ಸಂದರ್ಭದಲ್ಲಿ ಆ ಒಂದು ರ್ಯಾಲಿಯ ನೇತೃತ್ವವನ್ನು ಮಾಜಿ ಶಾಸಕರಾಗಿರ್ತಕ್ಕಂಥ ಆರ್.ವಿ. ದೇವರಾಜ್ ಅವರು ಕೂಡ ವಹಿಸಿಕೊಂಡಿದ್ರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತನೋರ್ವ ಸಿಎಂ ರವರು ಬರ್ತಿದ್ದಂತಹ ರ್ಯಾಲಿಯ ವೆಹಿಕಲ್ನ ಮೇಲೆ ಹತ್ತಿ ಅವರಿಗೆ ಹಾರವನ್ನು ಹಾಕುವಂಥ ಪ್ರಯತ್ನದಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ಆತ ಗನ್ನನ್ನು ಹೊಂದಿರತಕ್ಕಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವಿವಾದವನ್ನು ಸೃಷ್ಟಿಸಿರ್ತಕ್ಕಂಥದ್ದು. ಈ ಕುರಿತು ನಮ್ಮೊಂದಿಗೆ ಮಾತನಾಡೋದಕ್ಕೆ ಖುದ್ದು ಆ ಒಂದು ವೆಹಿಕಲ್ನಲ್ಲಿ ಇದ್ದಂತಹ ಆರ್.ವಿ. ದೇವರಾಜ್ ಅವರು ಟಿವಿ9 ಜೊತೆಗಿದ್ದಾರೆ. ಏನು ಹೇಳ್ತಾರೆ ಅವ್ರನ್ನ ಕೇಳೋಣ ಬನ್ನಿ. ಸರ್, ನಿನ್ನೆ ನಡೆದಂತಹ ಸಿಎಂ ಪ್ರಚಾರದ ವೇಳೆಯಲ್ಲಿ ಆ ರ್ಯಾಲಿಯಲ್ಲಿ ನೀವೇ ನೇತೃತ್ವವನ್ನು ವಹಿಸಿದ್ರಿ. ಖುದ್ದಾಗಿ ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಅಂದ್ರೆ ಕಾಂಗ್ರೆಸ್ ಕಾರ್ಯಕರ್ತನೋರ್ವ ಗನ್ನನ್ನು ಹೊಂದಿರತಕ್ಕಂಥದ್ದು, ಆತ ವೆಹಿಕಲ್ನ ಮೇಲೆ ಹೋಗಿ ಸಿಎಂ ಇರ್ತಕ್ಕಂಥ ವೇಳೆಯಲ್ಲಿ ಆರವನ್ನು ಹಾಕುವಂಥ ಪ್ರಯತ್ನವನ್ನು ಕೂಡ ಮಾಡ್ತಿರ್ತಕ್ಕಂಥದ್ದು. ಏನು ಹೇಳ್ತೀರಾ ಸರ್ ಇದ್ರ ಬಗ್ಗೆ? ಇದು ನಮ್ಮ ಕಾಂಗ್ರೆಸ್ ರ್ಯಾಲಿಗಳಲ್ಲಿ ಇದು ಎಲ್ಲ ಕಡೆ ಹುನರ ಹಾಕೋದು ಇದೆಲ್ಲ ಸಹಜ. ನಾವು JP ನಗರದಿಂದ ಬರ್ತಾ ಇದ್ವಿ. ನಮ್ಮ ಕಾನ್ಸ್ಟಿಟ್ಯೂನ್ಸಿ ಚಿಕ್ಕಪೇಟೆ ಇಂಟರ್ನೆಟ್ಗೆ ನಾನು ಮೇಲೆ ನಿಂತ್ಕೊಂಡು ಒಂದು ಕಡೆ ರಾಜಶೇಖರನ್ ಗಾಣದ ಎಣ್ಣೆ ಬಿಸ್ನೆಸ್ ಮಾಡಿ ತಿಂಗಳಿಗೆ 5 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ನಾನು ರೆಡ್ಡಿ ಅವರು ಕ್ಯಾಂಡಿಡೇಟು, ಯುವರಾಜ್ ಅವರು ಮುಖ್ಯಮಂತ್ರಿಗಳು ಮಧ್ಯದಲ್ಲೇ ನಿಂತ್ಕೊಂಡು ನಾವು ಬರ್ತಾ ಇರಬೇಕಾದ್ರೆ 100 ಜನ ನಾವು ಊನಾರ ಬೇಡಪ್ಪ ಹಾಕ್ಬಾರ್ದು, ಪಟಾಕಿ ಇಲ್ಲ ಅಂತೆಲ್ಲ ಹೇಳಿದ್ರು ಕೂಡ ಅವ್ರು 100-200 ಜನ ಗುಂಪು ಸಿದ್ದರಾಮಯ್ಯ ಅವ್ರ ಕಡೆ ಭಾಳ ಪ್ರೀತಿ ಇರುವಂಥ ಜನ ಆ ನುಗ್ಗುಲಾಟ ಮಾಡಿ ಅವ್ರು ಊನಾರ ಹಾಕೋಕ್ಕೆ ಪ್ರಯತ್ನ ಆಗಿರ್ತಾರೆ. ನಾವು ಹೆಲ್ಪಾಗಲಿ ಮೇಲೆ ಬಂದು ಆಮೇಲೆ ಅಷ್ಟು ದುಡ್ಡು ಊನಾರ ಮಾಡಿಸ್ಕೊಂಡ್ಬಂದಿರ್ತಾರೆ, ಯಾಕ ಅಂತ ಹೋಲಿ ಅಂತ ಅವ್ರು ಹೆಲ್ಪಾಗಲಿ ಕೈ ಕೊಟ್ಟು ಆ ಊನಾರ ಎಲ್ಲ ಕಡೆ ರಿಯಾಜ್ ಒಬ್ಬರಿಗೆ ಅಲ್ಲ ಎಲ್ಲ ಕಡೆನೂ ಮಾಡ್ಕೊಂಬಂದ್ವಿ. ರಿಯಾಜು ನನಗೆ ಸುಮಾರು ಒಂದು 20 ವರ್ಷಗಳಿಂದ ಗೊತ್ತು. ಅವರು ಅವ್ರ ಫ್ಯಾಮಿಲಿ ಎಲ್ಲರಿಗೂ ಗೊತ್ತು. ನನಗೆ ಗೊತ್ತಿಲ್ಲ ಅನ್ನಂಗಿಲ್ಲ. ರಿಯಾಜ್ಗೂ ಎಲ್ಲರಿಗೂ ಗೊತ್ತು. ನಿಮ್ಮ ಕೊರೋನಾ ಟೈಮಲ್ಲಿ ರಿಯಾಜ್ ಮಾಡಿದಷ್ಟು ಕೆಲಸ ಯಾರೂ ಮಾಡಲಿಲ್ಲ. ಆಮೇಲೆ ಇವಾಗ ಏನು ನಮ್ಮ 5 ಪ್ರೋಗ್ರಾಮ್ಗಳ ಕಾರ್ಯಕ್ರಮ ಇದೆಯಲ್ಲ, ಆ ಕಾರ್ಯಕ್ರಮ ಆಧಾರ್ ಕಾರ್ಡು ಎಲ್ಲ ಕಾರ್ಡ್ಗಳು ಅಲ್ಲೇ ಅವನು ಆಫೀಸ್ ಮಾಡ್ಕೊಂಡು ಉಚಿತವಾಗಿ ಮಾಡಿಸ್ಕೊಡ್ತಾನೆ. ಒಳ್ಳೆ ಹುಡುಗ ಅವನೇನು. ನಾನು ತಪ್ಪಾಗುತ್ತೆ, ಅವನ್ನ ಬಿಟ್ಕೊಟ್ರೆ ತಪ್ಪಾಗುತ್ತೆ. ಒಳ್ಳೆಯವನು, ನನಗೆ ಗೊತ್ತಿರೋಂಗೆ ಭಾಳ ಒಳ್ಳೆಯವನು. ನಮಗೂ ಚುನಾವಣೆ ಕೆಲಸ ಮಾಡಿದ್ದಾನೆ, ಈಗೂ ಮಾಡ್ತಾವನೆ. ಅವನು ಬಂದು ನಮ್ಮಲ್ಲಿ ನಿಂತ್ಕೊಂಡು ಅವನು ನಮಗೆ ಬಂದಾಗ ನಾನೇ ಮೀಟ್ ಮಾಡಿಸೋದು CMಗೆ ನಿಜ. ಇಂಥ ವರ್ಕರು ಭಾಳ ಆನೆಸ್ಟ್ ವರ್ಕರ್ ಅಂತ ಮೀಟ್ ಮಾಡಿ. ಬಟ್ CM ಅವರು ಊನಾರ ಹಾಕ್ಸ್ಕೊಳ್ಳಿಲ್ಲ. ಊನಾರ ಹಾಕೋಕ್ಕೆ ಮೇಲೆ ಆ ವೈಟ್ ಎತ್ತಕ್ಕಾಗಿಲ್ಲ, ಅಲ್ಲೇ ಕೊಟ್ಟವ್ರದ ಅಲ್ಲೇ ಆಗ್ತಾಯಿದೆ. ಇದು ಸತ್ಯ ನಡೆದಿರೋಂಥ ವಿಷಯ. ಆಮೇಲೆ ಸ್ಟೇಟ್ಮೆಂಟಲ್ಲೂ ಕೂಡ ಹೇಳಿರ್ತಕ್ಕಂಥದ್ದು ಪೊಲೀಸರ ಹೇಳಿಕೆಯಲ್ಲಿ ನಮ್ಮ ಸಾಹೇಬ್ರು ಕರೆದ್ರು, ಹಾಗಾಗಿ ನಾನು ಮೇಲ್ಗಡೆ ಹೋಗಿ ಆರನ್ನು ಎತ್ಕೊಟ್ಟೆ ಅಂತ ಹೇಳಿರೋದು. ಆ ಸಂದರ್ಭದಲ್ಲಿ ಗನ್ ಇತ್ತು ಸರ್, ಸೆಕ್ಯೂರಿಟಿ ಇದ್ದಂಥ ಸಂದರ್ಭದಲ್ಲಿ ನಾನು ರೋಡೋ ಒಂದು ಕರೆಗಾಗುತ್ತೆ ಸರ್. ನೀವು ಊನಾರ ಎತ್ಕೊಂಬಂದ್ರೆ ಬೇಡ ಅನ್ನೋಕ್ಕಾಗುತ್ತಾ? ನಾನು ಯಾರಿಗೂ ರೋಡು ಪಾಪ ಊನಾರ ಹಾಕೊಳ್ಳೋಕ್ಕಾಗುತ್ತೆ? ಯಾರು ಹಾಕೋಕ್ಕೆ ಬಂದವ್ರಿಗೆಲ್ಲ ನಾವು ಸ್ವಲ್ಪ ಹೆಲ್ಪ್ ಮಾಡಿದ್ವಿ. ರಾಮನಹಳ್ಳಿ ಒಂದು ಕಡೆ, ನಾನೊಂದು ಕಡೆ. ಅಷ್ಟು ಊನಾರ ದೊಡ್ಡ ತಂದವ್ರೆ ನೀ ಯಾಕೆ ಅಂತ ಸುಮ್ಮನೆ ಹಿಂಗೆ ಮೇಲೆ ಎತ್ಕೊಂಡು ಮುಟ್ಟೋದು ಕಳಿಸೋದು. ಇವರೊಬ್ಬರಿಗೆ ಕರೆದಿಲ್ಲ ನಾವು, ಯಾರು ಬಂದರೂ ಎಲ್ಲರಿಗೂ ಕರ್ತೀವಿ, ಮೇಲೆ ಹೆಲ್ಪ್ ಮಾಡಿದ್ದೀನಿ. ಸರ್, ರಿಯಾಜ್ನ ಹಿನ್ನೆಲೆಯನ್ನು ಗಮನಿಸೋದಾದ್ರೆ ಈ ಹಿಂದೆ ಆತ ಕಳೆದ ಕೆಲ ವರ್ಷಗಳ ಹಿಂದೆ ಆತನ ಮೇಲೆ ಗಂಭೀರವಾಗಿ ಅಟ್ಯಾಕ್ ಕೂಡ ನಡೆದಿತ್ತು. ಆತ ಉಳಿದಿದ್ದು ಕೂಡ ಅಚ್ಚರಿಯ ಬೆಳವಣಿಗೆನಲ್ಲಿ. ಆದ ಸಂದರ್ಭದಲ್ಲಿ ಆತ ಸ್ಪೆಷಲ್ ಪರ್ಮಿಷನ್ ಅನ್ನು ಪಡೆದುಕೊಂಡ್ರೆ ಚುನಾವಣಾ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಎಲ್ಲ ವೆಪನ್ಗಳನ್ನು ಕೂಡ ಆ ಸ್ಟೇಷನ್ ಲಿಮಿಟ್ಗಳಿಗೆ ರಿಟರ್ನ್ ಅನ್ನು ಮಾಡ್ತಾರೆ. ಆದರೆ ಈ ಸಂದರ್ಭದಲ್ಲಿ ಚುನಾವಣಾ ಪ್ರಚಾರದಲ್ಲಿ ಇದ್ರೂ ಕೂಡ ಚುನಾವಣಾ ವೇಳೆಯಲ್ಲೂ ಕೂಡ ಆತ ಗನ್ನನ್ನು ಹೊಂದಿರೋದಕ್ಕೆ ಲೈಸೆನ್ಸ್ ಅನ್ನು ಪಡೆದುಕೊಂಡಿದ್ದಾನೆ ಅಂತ ಹೇಳಿ. ಅದು ಅವನು 3 years ಬ್ಯಾಕು ಭಾಳ ಸೋಷಿಯಲ್ ಸರ್ವಿಸ್ ಮಾಡೋದು. ಮುಂದೆ ಏನಾದರೂ ರಾಜಕೀಯವಾಗಿ ಬೆಳೆದು ಬಿಡ್ತಾನೆ ಅಂದ್ಬಿಟ್ಟು ಬೇರೆ ಪೊಲಿಟಿಕಲ್ ಪಾರ್ಟಿಯವರು ಅವನ ಮೇಲೆ ಅಟ್ಯಾಕ್ ಮಾಡಿಸಿ ಇನ್ನೇನು ಬದುಕಿದೆ ಹೆಚ್ಚೋದು. ಆವಾಗ ಅದಾದ ನಂತರ ಪೊಲೀಸರು ಅವನಿಗೆ ಗನ್ ಮಾಡಿಕೊಟ್ರು, ಗನ್ ಇಟ್ಕೊಂಡಿದ್ದಾನೆ. ಈಗ ಈ ಎಲೆಕ್ಷನ್ಗೆ ಸ್ಪೆಷಲ್ ಪರ್ಮಿಷನ್ ತೊಗೊಂಡವನು ಗನ್ ಇಟ್ಕೊಬೋದು ಅಂತ. ಅದರೊಳಗೆ ಅವನು ಸ್ಪೆಷಲ್ ಪರ್ಮಿಷನ್ ಕೊಟ್ಟವಲ್ಲ ನನಗೆ ಅಂದ್ಕೊಂಡು ಆ ಖುಷಿಯೊಳಗೆ ಈ ಕೆಲಸ ಮಾಡೋನು. ಅಂದ್ರೆ ಸೆಕ್ಯೂರಿಟಿ ಇದ್ದ ಸಂದರ್ಭದಲ್ಲಿ CM ಬಳಿಗೆ ಹೋಗಬಾರ್ದಾಗಿತ್ತು, ಆಕಸ್ಮಿಕವಾಗಿ ಹೋದ ಅಂತ ಹೇಳಿ ಅರಿವಿಲ್ಲದೆ ಹೋಗಿದ್ದಾನೆ. ಅದು ಹೋಗಬಾರ್ದಾಗಿತ್ತು, ತಪ್ಪದು. ಆಮೇಲೆ ಆ ಫೋಟೋ ನೋಡಿ, ಫೋಟೋ ಅವನೇ ಈಗ ಅಪ್ಲೋಡ್ ಮಾಡೋದು ನಮ್ಮ ಫೇಸ್ಬುಕ್ಕಲ್ಲ, ಇಲ್ಲಾಂದ್ರೆ ಯಾರಿಗೂ ಗೊತ್ತಾಗ್ತಾ ಇರಲಿಲ್ಲ. ಆ ಫೋಟೋ ಹಿಡಿದು ನೋಡ್ಬಿಟ್ಟು ಗನಿಕೊಂಡಿದ್ದೆ ಹೋಗಬಾರ್ದು ಅಂತ ಗೊತ್ತಿದ್ರೆ ಆ ಫೋಟೋನೇ ಕಟ್ ಮಾಡೋರು. ಅವನೇ ಅಪ್ಲೋಡ್ ಮಾಡೋನು ಅಂದರೆ ಲೆಕ್ಕ ಹಾಕೊಳ್ಳಿ. ಸರ್, ತಡರಾತ್ರಿವರೆಗೂ ಕೂಡ ರಿಯಾಜನ್ನು ವಿಚಾರಣೆಯನ್ನು ಮಾಡಿದ್ದಾರೆ. ವಿಚಾರಣೆ ವೇಳೆಯಲ್ಲೂ ಕೂಡ ಆತ ತಾನು ಏನು ಮಾಡಿದ್ದೀನಿ ಅನ್ನೋದನ್ನು ಸ್ಪಷ್ಟವಾಗಿ ಹೇಳಿರ್ತಕ್ಕಂಥದ್ದು, ಸ್ಪಷ್ಟನೆಯನ್ನು ಕೂಡ ನೀಡಿರ್ತಕ್ಕಂಥದ್ದು. ಅವನು ತಡರಾತ್ರಿ 3:30ವರೆಗೂ ಎನ್ಕ್ವೈರಿ ಮಾಡಿದ್ರು. ನಾವು ಈಗ ನಿಮ್ಮ ಮುಂದೆ ಫೋನ್ ಮಾಡಿದೆ. ಅವನು ಎಲ್ಲ ಏನೇನು ಎನ್ಕ್ವೈರಿ ಮಾಡಿ ಎಲ್ಲ ಮಾಡಿ ಅವ್ನು 3:30ವರೆಗೆ ಬಿಟ್ಟವ್ರೆ. ಅದು ಕೇಸ್ ಹಾಕೋರೆ ಏನು ಅಂತ ಗೊತ್ತಿಲ್ಲ.
ನಮ್ಮ ಡಿ ಸಿ ಪಿ ಅವರು ಏನು ಸರಿ ಆ್ಯಕ್ಷನ್ ಬೇಕೋ ಅದು ತೊಗೊಂಡಿರ್ತಾರೆ, ಇಲ್ಲ ಅಂತಿಲ್ಲ. ಇದಿಷ್ಟು ಕೂಡ ಮಾಜಿ ಶಾಸಕರಾಗಿರ್ತಕ್ಕಂಥ ಆರ್ ವಿ ದೇವರಾಜ್ ಅವರು ಹೇಳ್ತಿರ್ತಕ್ಕಂಥದ್ದು. ಆತ ಕಾಂಗ್ರೆಸ್ನ ಕಟ್ಟಾಳು, ಅಷ್ಟೇ ಅಲ್ಲದೆ ಆತ ಅರಿವಿಲ್ಲದೆ ಸಿಎಂ ಬಂದಿದ್ದಾರೆ ಅನ್ನೋ ಒಂದು ಜೋಶ್ನಲ್ಲಿ ಆತ ಆ ರೀತಿಯಾಗಿ ಬಂದು ವೆಹಿಕಲ್ನ ಮೇಲೆ ಹಾರವನ್ನು ಎತ್ಕೊಡುವಂಥ ಪ್ರಯತ್ನವನ್ನು ಮಾಡಿದ ಅಷ್ಟೇ. ಆ ಹಿನ್ನೆಲೆಯಲ್ಲಿ ಆತನಿಗೆ ಯಾವುದೇ ರೀತಿಯ ದುರುದ್ದೇಶ ಇರಲಿಲ್ಲ. ಗನ್ನನ್ನು ಹೊಂದಿರತಕ್ಕಂಥದ್ದು ವಿಚಾರಣೆಯಲ್ಲಿ ಆತ ತನಗೆ ಜೀವ ಭಯ ಇರತಕ್ಕಂಥ ಹಿನ್ನೆಲೆಯಲ್ಲಿ ಸ್ಪೆಷಲ್ ಪರ್ಮಿಷನ್ ಅನ್ನು ಕೊಡಿಕೊಂಡು ಗನ್ನನ್ನು ಹೊಂದಿದ್ದಾನೆ ವಿನಃ ಆತ ಕಾಂಗ್ರೆಸ್ ಕಾರ್ಯಕರ್ತ, ಯಾವುದೇ ರೀತಿಯ ದುರುದ್ದೇಶವಿಲ್ಲದೆ ಆತ ನಮ್ಮೊಂದಿಗಿದ್ದ ಅಂತ ಹೇಳಿ ಆರ್ ವಿ ದೇವರಾಜ್ ಅವರು ಕೂಡ ಸ್ಪಷ್ಟನೆಯನ್ನು ನೀಡಿರ್ತಕ್ಕಂಥದ್ದು. ಕ್ಯಾಮರಾಮನ್ ರವಿಕುಮಾರ್ ಜೊತೆ ಶಿವಪ್ರಸಾದ್, TV9 ಬೆಂಗಳೂರು.